ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ತುಂಬ ಸುಲಭವಾಗಿ ಎಫರ್ಟೇ ಇಲ್ಲದೆ ಯಾವ್ಯಾವ ಟೂಲ್ಸನ್ನು ಬಳಸಿ ಕ್ಲೀನ್ ಮಾಡ್ತೀನಿ ಹಾಗೂ ಏನೇನು ಪ್ರಾಡಕ್ಟ್ಸ್ ಬಳಸಿದ್ರೆ ಸುಲಭವಾಗಿ ಕ್ಲೀನ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ತಡ ಮಾಡದೆ ಫಸ್ಟ್ ಪ್ರಾಡಕ್ಟ್ ಏನು ಅಂತ ನೋಡೋಣವಾ? ಲಾಂಡ್ರಿ ಎಸೆನ್ಷಿಯಲ್ಸ್. ಇದಕ್ಕೆ ಕಲರ್ ಅಂಡ್ ಡರ್ಟ್ ಕ್ಯಾಚರ್ ಅಂತಾರೆ. ನಾವು ವಾಷಿಂಗ್ ಮೆಷಿನ್ ಅಲ್ಲಿ ಎಲ್ಲಾ ಕಲರ್ ಬಟ್ಟೆಗಳು, ಕೊಳೆ ಆಗಿರೋ ಬಟ್ಟೆ ಹಾಕಿದಾಗ ಇದು ಒಂದು ಶೀಟ್ ನಾವು ಬಟ್ಟೆಗಳ ಜೊತೆ ಹಾಕಿದಾಗ ಬೇರೆ ಬಟ್ಟೆಯಲ್ಲಿರೋ ಕೊಳೆ ಆಗ್ಲಿ ಬಣ್ಣ ಆಗ್ಲಿ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಬೇರೆ ಬಟ್ಟೆಗಳಿಗೆ ಅಂಟೋದಿಲ್ಲ. ಇದು ಬಂದು ಸಿಲಿಕಾನ್ ಬಾಲ್ಸ್ ಅಂತ. ನಾವು ಬಟ್ಟೆನ ಹೇಗೆ ಬ್ರಷ್ ಮಾಡ್ತೀವೋ ಹಾಗೆ ವಾಷಿಂಗ್ ಮೆಷಿನ್ ಅಲ್ಲಿ ಬಟ್ಟೆಗಳ ಜೊತೆ ಈ ಸಿಲಿಕಾನ್ ಬಾಲ್ಸ್ ನ ಹಾಕಿದಾಗ ಚೆನ್ನಾಗಿ ಬಟ್ಟೆಗಳು ಬ್ರಷ್ ಆಗಿ ಕೊಳೆ ಹೋಗುತ್ತೆ. ಇದು 2 ಸೈಜಲ್ಲಿ ಸಿಗುತ್ತೆ. ಇದು ಬಂದು 3-in-1 ಸ್ಮಾರ್ಟ್ ಶಾರ್ಟ್ಸ್ ಅಂತ. ಒಂದು ಫ್ರೇಗ್ರೆನ್ಸ್ ಕೊಡುತ್ತೆ, ಒಂದು ಸ್ಟ್ರೈನ್ ರಿಮೂವರ್ ಹಾಗೂ ಒಂದು ಫ್ಯಾಬ್ರಿಕ್ ಕಂಡೀಷನರ್. ಎಲ್ಲ ಸಪರೇಟ್ ಆಗಿ ನಾವು ಹಾಕಕ್ ಬದಲು ಇದು ಒಂದು ಶಾರ್ಟ್ ನ ನಾವು ಬಟ್ಟೆಗಳ ಜೊತೆ ಹಾಕಿದಾಗ ಬಟ್ಟೆ ಕ್ಲೀನ್ ಆಗಿ ವಾಶ್ ಆಗುತ್ತೆ ಹಾಗೂ ಫ್ರೇಗ್ರೆನ್ಸ್ ಕೊಡುತ್ತೆ. ಇದು ಬಂದು ಮೆಶ್ ಬ್ಯಾಗ್. ಲಾಂಡ್ರಿ ಇರ್ಬೋದು, ಸಾಕ್ಸ್ ಇರ್ಬೋದು, ಕರ್ಚೀಫ್ ಇರ್ಬೋದು, ನಾವು ವಾಷಿಂಗ್ ಮೆಷಿನ್ ಅಲ್ಲಿ ಹಾಕಿದಾಗ ಎಲ್ಲ ಮಿಕ್ಸ್ ಆಗಿ ಹುಡುಕ್ಬೇಕಾಗತ್ತೆ. ಸೊ ಈ ರೀತಿ ಮೆಶ್ ಬ್ಯಾಗ್ ಅಲ್ಲಿ ಹಾಕಿ ನಾವು ಬಟ್ಟೆಗಳ ಜೊತೆ ಇಟ್ಟಾಗ ಬಟ್ಟೆ ವಾಶ್ ಆದಾಗ ನಮ್ಗೆ ಈಸಿಯಾಗಿ ಕೈಗೆ ಸಿಗತ್ತೆ. ಇದು ಫ್ರಂಟ್ ಲೋಡ್ಗೂ ಯೂಸ್ ಆಗತ್ತೆ, ಟಾಪ್ ಲೋಡ್ಗೂ ಯೂಸ್ ಆಗತ್ತೆ. ಈ ರೀತಿ ಪ್ರತಿಯೊಂದನ್ನು ನಾವು ಬಟ್ಟೆಗಳ ಜೊತೆ ಹಾಕಿ ವಾಶ್ ಮಾಡಿದಾಗ ಬಟ್ಟೆ ಬಹಳ ಕ್ಲೀನ್ ಆಗತ್ತೆ. ವಾಶ್ ಆದ್ಮೇಲೆ ಕಲರು ಕೊಳೆ ಹೇಗೆ ಅಬ್ಸಾರ್ಬ್ ಮಾಡ್ಕೊಂಡಿದೆ ನೋಡಿ. ಸೆಕೆಂಡ್ ಪ್ರಾಡಕ್ಟ್ ಬಂದು ಊಕಿ ಮತ್ತೆ ಮ್ಯಾಜಿಕ್ ಇರೇಸರ್. ಈ ರೀತಿ ಲೈಮ್ ಸ್ಕೇಲ್ ಆಗಿರುತ್ತೆ. ಸ್ಟೀಲ್ ಟ್ಯಾಪ್ಸ್ ಇರ್ಬೋದು, ಶವರ್ ಹೆಡ್ ಇರ್ಬೋದು, ಇಲ್ಲ ಹ್ಯಾಂಡ್ ಶವರ್ ಇರ್ಬೋದು, ಹೆಲ್ತ್ ಫಾಸೆಟ್ ಇರ್ಬೋದು. ಈ ತರ ಎಲ್ಲ ಲೈಮ್ ಸ್ಕೇಲ್ ಆದಾಗ ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು. ಈ ತರ ಊಕಿ ಲೈಮ್ ಸ್ಕೇಲ್ ರಿಮೂವರ್ ಅಂತ ಸಿಗುತ್ತೆ. ಇದು ಪ್ರಮೋಷನಲ್ ವಿಡಿಯೋ ಅಲ್ಲ. ಈ ರೀತಿ ಟ್ಯಾಪ್ಗಾಗ್ಲಿ ಗೋಡೆಗಾಗ್ಲಿ, ಗೋಡೆಯಲ್ಲೂ ಕೂಡ ಲೈಮ್ ಸ್ಕೇಲ್ ಆಗಿರುತ್ತೆ. ಈ ರೀತಿ ಎಲ್ಲ ಸ್ಪ್ರೇ ಮಾಡಿ ಸುಮಾರು 5-10 ನಿಮಿಷ ಹಾಗೆ ಬಿಡಬೇಕು. ನಂತರ ನಾನೊಂದು ಮ್ಯಾಜಿಕ್ ಇರೇಸರ್ ಇಂದ ಕ್ಲೀನ್ ಮಾಡ್ಕೊಳ್ತೀನಿ. ಇದು ಹಾರ್ಡ್ ಇರುತ್ತೆ. ಈ ತರ ನೀರಲ್ಲಿ ಹಾಕಿದ ತಕ್ಷಣ ಸಾಫ್ಟ್ ಆಗುತ್ತೆ. ಮತ್ತೆ ಅದನ್ನ ಸ್ಕ್ವೀಸ್ ಮಾಡಬಾರ್ದು, ಜೆಂಟ್ಲಿ ಈ ರೀತಿ ಪ್ರೆಸ್ ಮಾಡಿ ಸ್ವಲ್ಪ ನೀರಿನ ಅಂಶ ಅದರಲ್ಲಿ ಇರಬೇಕು. ನಂತರ ಅದರಿಂದ ಟ್ಯಾಪ್ನೆಲ್ಲ ಸ್ಕ್ರಬ್ ಮಾಡಿ ಒರೆಸೋದ್ರಿಂದ ಲೈಮ್ ಸ್ಕೇಲ್ ಎಲ್ಲ ಕ್ಲೀನಾಗಿ ರಿಮೂವ್ ಆಗುತ್ತೆ. ನಾವೆಷ್ಟೇ ಕ್ಲೀನ್ ಮಾಡಿದ್ರು ಆಗಾಗ ಹಾರ್ಡ್ ವಾಟರ್ ಅಥವಾ ಬೋರ್ವೆಲ್ ನೀರಿಂದ ಈ ರೀತಿ ಲೈಮ್ ಸ್ಕೇಲ್ ಸ್ಟೇನ್ಸ್ ಆಗ್ತಾ ಇರುತ್ತೆ. ಒಂದು ಒಣ ಬಟ್ಟೆಯಲ್ಲಿ ಒರೆಸಿ ಒಂದು ಮೈಕ್ರೋ ಫೈಬರ್ ಬಟ್ಟೆಯಿಂದ ಕ್ಲೀನಾಗಿ ಒರೆಸಿದ್ರೆ ಶೈನ್ ಬರುತ್ತೆ ನೋಡಿ. ಹೀಗಿದ್ದ ಟ್ಯಾಪ್ ಇವಾಗ ಹೊಸ ತರ ಆಗಿದೆ. ಈ ರೀತಿ ಗ್ಲೌಸ್ ಸಿಗುತ್ತೆ, ಈಸಿಯಾಗಿ ಗೋಡೆ ಎಲ್ಲ ವಾಶ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ರಬ್ಬರ್ ಗ್ಲೌಸ್, ಇದು ವಾಷಬಲ್. ಇದು ಕ್ಲೀನಾಗಿ ಗೋಡೆ ಅಥವಾ ಸ್ಟೀಲ್ ಪೈಪ್ ಏನಿದೆಯೋ ಅದನ್ನೆಲ್ಲ ಕ್ಲೀನಾಗಿ ಈ ರೀತಿ ಗ್ಲೌಸ್ ಹಾಕೊಂಡು ಕ್ಲೀನ್ ಮಾಡ್ಕೋಬಹುದು. ಸಾಮಾನ್ಯ ನಾವು ಹ್ಯಾಂಡ್ ಶವರ್ ಅವಾಗವಾಗ ಕ್ಲಾಗ್ ಆಗ್ತಾ ಇರುತ್ತೆ ಬಳಸ್ತಾ. ಈ ರೀತಿ ಸೇಫ್ಟಿ ಪಿನ್ನಿಂದ ಎಲ್ಲ ಕ್ಲಿಯರ್ ಮಾಡಿಕೊಂಡು ವಿನಿಗರ್ ಸೊಲ್ಯೂಷನ್ ಅನ್ನ ನಾನು ಒಂದು ಕವರ್ ಅಲ್ಲಿ ಹಾಕೊಂಡು ಹ್ಯಾಂಡ್ ಶವರ್ ಅನ್ನ ಅದರೊಳಗೆ ಸೋಕ್ ಮಾಡಿ ಇಡ್ತಾ ಇದ್ದೀನಿ. ಸುಮಾರು 1/2 ಗಂಟೆ ಅಷ್ಟು ಸೋಕ್ ಮಾಡಿ ಇಡಬೇಕು. ಆವಾಗ ಕ್ಲೀನ್ ಆಗಿ ಲೈಮ್ ಸ್ಕೇಲ್ ಆಗಲಿ ಕ್ಲಾಗ್ಸ್ ಏನಿರುತ್ತೋ ಅದೆಲ್ಲ ಕ್ಲಿಯರ್ ಆಗಿಬಿಡತ್ತೆ. ಓವರ್ ಹೆಡ್ ಶವರ್ ಕೂಡ ನಾವು ಅದೇ ರೀತಿ ವಿನಿಗರ್ ಅನ್ನ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕೊಂಡು ಸೋಕ್ ಮಾಡಿ ಇಡಬೇಕು 1/2 ಗಂಟೆಗಳ ಕಾಲ. ನಂತರ ಕ್ಲೀನಾಗಿ ರಿನ್ಸ್ ಮಾಡಿ ತೊಳ್ಕೊಬೇಕಾಗತ್ತೆ. ವಿನಿಗರ್ ಸೊಲ್ಯೂಷನ್ ಇಂದ ಕ್ಲೀನ್ ಆಗುತ್ತೆ. ಹ್ಯಾಂಡ್ ಶವರ್ ಇರ್ಬೋದು, ಇಲ್ಲ ಓವರ್ ಹೆಡ್ ಶವರ್ ಇರ್ಬೋದು. ಓವರ್ ಹೆಡ್ ಶವರ್ ನಾವು ತೆಗೆದು ಕ್ಲೀನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ರೀತಿ ಹಾಗೆ ಕವರ್ ತೆಗಿಲಿಕ್ಕೆ ಮುಂಚೆ ಚೆನ್ನಾಗಿ ರಿನ್ಸ್ ಮಾಡಿ ತೆಗೆದ್ರೆ ಓವರ್ ಹೆಡ್ ಶವರ್ ಕೂಡ ಕ್ಲೀನ್ ಆಗುತ್ತೆ. ನೋಡಿದ್ರಲ್ಲ, ಹ್ಯಾಂಡ್ ಶವರ್, ಓವರ್ ಹೆಡ್ ಶವರ್, ಟ್ಯಾಪ್ ಆಗಲಿ ಎಷ್ಟು ಕ್ಲೀನ್ ಆಗಿ ಹೋಯ್ತು ಅಂತ. ಅದೇ ರೀತಿ ಹೆಲ್ತ್ ಫಾಸೆಟ್ ಕೂಡ ನಾವು ವಿನಿಗರ್ ಸೊಲ್ಯೂಷನ್ ಅಲ್ಲಿ ನೆನೆಸಿ ತೊಳೆಯೋದ್ರಿಂದ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಪ್ಯೂಮಿಸ್ ಸ್ಟೋನ್ ಟಾಯ್ಲೆಟ್ ಬೌಲ್ ಕ್ಲೀನರ್ ಅಂತ. ಇದು ವಿತ್ ಹ್ಯಾಂಡಲ್ ಬರುತ್ತೆ.
ಸಾಮಾನ್ಯ ಟಾಯ್ಲೆಟ್ ಬೌಲ್ ಒಳಗಡೆ ಎಲ್ಲೋ ರಿಂಗ್ ಫಾರ್ಮ್ ಆಗುತ್ತೆ. ನಮ್ಮ ಮನೇಲಿ ಅಷ್ಟು ಆಗಿಲ್ಲ, ಬಟ್ ಲೈಟ್ ಆಗಿ ಇಲ್ಲಿ ಫಾರ್ಮ್ ಆಗ್ತಾ ಇದೆ. ಸೊ ಅದನ್ನ ಕ್ಲೀನ್ ಮಾಡಲಿಕ್ಕೆ ಇದು ಬಹಳ ಎಫೆಕ್ಟಿವ್. ಇದು ಈ ರೀತಿ ಜಂಟ್ಲ್ ಆಗಿ ಸ್ಕ್ರಬ್ ಮಾಡ್ತಾ ಹೋದ್ರೆ ಆ ಸ್ಟಬನ್ ಎಲ್ಲೋ ರಿಂಗ್ ಏನಿರುತ್ತೋ ಕ್ಲೀನ್ ಆಗಿ ರಿಮೂವ್ ಆಗತ್ತೆ. ನೋಡಿ ಎಷ್ಟು ನೀಟಾಗಿ ಹೋಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು 2-in-1 ಬಾತ್ರೂಮ್ ಕ್ಲೀನಿಂಗ್ ಬ್ರಷ್. ಇದಕ್ಕೆ ಲಾಂಗ್ ಹ್ಯಾಂಡ್ಲ್ ಇರುತ್ತೆ. ಸೊ ನಿಂತ್ಕೊಂಡೆ ಈಸಿಯಾಗಿ ನಾವು ಫ್ಲೋರನ್ನ ಬ್ರಷ್ ಮಾಡ್ಕೊಳ್ಬೋದು. ಹಿಂದ್ಗಡೆ ಬಂದು ನೀರ್ ತಳ್ಳೋದಕ್ಕೆ ಒಂದು ಆಪ್ಷನ್ ಇರುತ್ತೆ. ಕ್ಲೀನಾಗಿ ಈ ರೀತಿ ನೀರೆಲ್ಲ ತಳ್ಕೊಳ್ಬೋದು. ಲಾಂಗ್ ಹ್ಯಾಂಡ್ಲ್ ಇರೋದ್ರಿಂದ ನಾವು ಬಾತ್ರೂಮ್ ಟೈಲ್ಸ್ ಇರ್ಬೋದು ಈಸಿಯಾಗಿ ಪೂರ್ತಿ ಕ್ಲೀನ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಎಕ್ಸ್ಟೆಂಡಬಲ್ ಲಾಂಗ್ ಹ್ಯಾಂಡಲ್ ಬ್ರೂಮ್ ಅಂತ. ಈ ರೀತಿ ಆಪ್ಷನ್ ಇರುತ್ತೆ, ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಬಗ್ಗಿ ಗುಡ್ಸಕ್ಕೆ ಬ್ಯಾಕ್ ಪೇನ್ ಇರೋರ್ಗೆಲ್ಲ ಇದು ಬಹಳ ಅನುಕೂಲ. ಬೇಕಾದಾಗ ಸೈಜನ್ನು ಅಡ್ಜಸ್ಟ್ ಮಾಡ್ಕೋಬಹುದು, ಹಾಗೆ ಲೆಂತನ್ನ ಕಮ್ಮಿ ಮಾಡಿಕೊಂಡು ಲಾಕ್ ಮಾಡ್ಕೋಬಹುದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಗ್ಯಾಪ್ ಕ್ಲೀನಿಂಗ್ ಬ್ರಷ್ ಅಂತ. ಈ ತರ ಕಿಚನ್ ಅಲ್ಲಿ ಸಾಮಾನ್ಯ ಟೈಲ್ಸ್ ಮಧ್ಯ ಗ್ಯಾಪ್ ಇರುತ್ತಲ್ಲ, ಅದರಲ್ಲೆಲ್ಲ ಜಿಡ್ ಕೂತಿರುತ್ತೆ, ಕೊಳೆ ಆಗ್ಲಿ ಜಿಡ್ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಳಕ್ ಆಗೋದಿಲ್ಲ. ಈ ರೀತಿ ಸ್ಲಿಮ್ ಬ್ರಷ್ ಸಿಗುತ್ತೆ, ಗ್ಯಾಪ್ ಕ್ಲೀನಿಂಗ್ ಬ್ರಷ್ ಅಂತಾನೆ ಸಿಗುತ್ತೆ. ಕ್ಲೀನಾಗಿ ಆ ಗ್ಯಾಪಲ್ಲೆಲ್ಲ ಬ್ರಷ್ ಮಾಡಿ ಕೊಳೆ ಹಾಗೂ ಜಿಡ್ಡನ್ನ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಇದು ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಲಿಕ್ಕೂ ಬಹಳ ಅನುಕೂಲ ಇದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮ್ಯಾಜಿಕ್ ಕ್ಲೀನಿಂಗ್ ಕ್ಲಾತ್ ಅಂತ. ಇದು ಸ್ವಲ್ಪ ಥಿಕ್ ಆಗಿರುತ್ತೆ. ಫಸ್ಟ್ ಇದನ್ನ ನಾವು ಒಂದು ಟಬ್ಬಲ್ಲಿ ನೀರಲ್ಲಿ ಸ್ವಲ್ಪ ನೆನೆಸ್ಕೊಳ್ಬೇಕು. ಇಲ್ದ ಇದ್ರೆ ಟ್ಯಾಪ್ ಅಲ್ಲಿ ಕ್ಲೀನ್ ಆಗಿ ತೊಳ್ಕೊಂಡ್ರು ಅದು ಸಾಫ್ಟ್ ಆಗತ್ತೆ. ಇದು ಬೇಗ ಒಣಗುತ್ತೆ ಹಾಗೂ ಕರೆ ನಿಲ್ಲದಿಲ್ಲ, ಹಾಗಾಗಿ ಇದು ಮ್ಯಾಜಿಕ್ ಕ್ಲಾತ್ ಅಂತ ಕರೀತಾರೆ. ಈ ತರ ನೋಡಿ ಸಾಫ್ಟ್ ಆಗತ್ತೆ. ನಾವು ನೀರಲ್ಲಿ ತೊಳೆದ್ರೆ ಅಥವಾ ನೆನೆಸಿದಾಗ ಈಸಿಯಾಗಿ ನಾವು ಕೌಂಟರ್ ಟಾಪ್ ಆಗಲಿ ಟೈಲ್ಸ್ ಆಗಲಿ ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿ ಕೊಳೆ ಆಗಿರೋದನ್ನ ವಾಶ್ ಮಾಡಿದ್ರೆ ಈ ರೀತಿ ಕ್ಲೀನ್ ಆಗ್ಬಿಡುತ್ತೆ, ಸ್ಟೈನ್ ಉಳಿಯೋದಿಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲಿಕ್ವಿಡ್ ಸೋಪ್ ಡಿಸ್ಪೆನ್ಸರ್ ಅಂತ. ಈ ರೀತಿ ಪ್ಲಾಸ್ಟಿಕ್ ಕಂಟೈನರ್, ಇದ್ರೊಳಗಡೆ ನಾವು ಡಿಶ್ ಲಿಕ್ವಿಡ್ ಅನ್ನ ಹಾಕೊಂಡು ಡೈಲ್ಯೂಟ್ ಮಾಡ್ಕೊಳ್ಬೇಕು. ಒಂದು 1/4 ಭಾಗ ಅಷ್ಟು ನಾನು ಡಿಶ್ ಲಿಕ್ವಿಡ್ ಹಾಕೊಂಡು 1/4 ಭಾಗ ಅಷ್ಟು ನೀರನ್ನ ತುಂಬಿಸ್ಕೊಂಡಿದ್ದೀನಿ. ಮೇಲ್ಗಡೆ ಈ ರೀತಿ ಜೆಂಟಲ್ ಪ್ರೆಸ್ ಮಾಡಿದ್ರೆ ಡಿಶ್ ಲಿಕ್ವಿಡ್ ಆಚೆ ಬರುತ್ತೆ. ಈ ರೀತಿ ಸ್ಪಾಂಜ್ ಅಲ್ಲಿ ನಾವು ಡಿಶ್ ಲಿಕ್ವಿಡ್ ಅನ್ನ ಎತ್ಕೊಂಡು ಕ್ಲೀನ್ ಮಾಡ್ಕೊಳ್ಬಹುದು. ಡಿಶ್ ಲಿಕ್ವಿಡ್ ಬಳಸೋರ್ಗೆ ಇದು ಬಹಳ ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮೈಕ್ರೋ ಫೈಬರ್ ಡಸ್ಟರ್. ಇದರಲ್ಲಿ 5 ಅಟ್ಯಾಚ್ಮೆಂಟ್ ಇರುತ್ತೆ ಮತ್ತು ಒಂದು ಲಾಂಗ್ ಹ್ಯಾಂಡ್ಲ್ ಎಕ್ಸ್ಟೆಂಡಬಲ್ ಸ್ಟೀಲ್ ಹ್ಯಾಂಡ್ಲ್ ಇರುತ್ತೆ. ಅಟ್ಯಾಚ್ಮೆಂಟ್ ತೋರಿಸ್ತಾ ಬರ್ತೀನಿ. ಇದು ಮೊದಲನೇ ಅಟ್ಯಾಚ್ಮೆಂಟ್ ಬಂದು ಈ ರೀತಿ ಫ್ಲಾಟ್ ಆಗಿರುತ್ತೆ. ಇವಾಗ ದಿವಾನ್ ಅಥವಾ ಸೋಫಾ ಕೆಳಗಡೆ ಎಲ್ಲ ನೋಡಿ ಈಸಿಯಾಗಿ ಡಸ್ಟ್ನ ತಕ್ಕೊಳ್ಬೋದು. ಪರ್ಕೆ ಹೋಗದೆ ಇದ್ರೆ ಇದನ್ನ ಹಾಕಿ ತೆಗಿಬೋದು. ನೆಕ್ಸ್ಟ್ ಬಂದು ಈ ತರ ಫೆದರ್ ಟೈಪ್ ಇರುತ್ತೆ ಡಸ್ಟರು. ಏನೇ ಧೂಳು ಆ ಥರ ಎಲ್ಲ ಇರುತ್ತಲ್ಲ ಇದ್ರೊಳಗಡೆನೆ ಕಲೆಕ್ಟ್ ಆಗತ್ತೆ, ಕೆಳಗೆ ಉದುರೋದಿಲ್ಲ, ಅಬ್ಸಾರ್ಬ್ ಆಗತ್ತೆ. 3ನೇ ಅಟ್ಯಾಚ್ಮೆಂಟ್ ಬಂದು ಈ ರೀತಿ ಧೂಳು ತೆಗಿಬೋದು. ವಾಲಲ್ಲಿ ಅಕ್ಯುಮುಲೇಟ್ ಆಗಿರೋ ಡಸ್ಟ್ನೆಲ್ಲ ಕ್ಲೀನ್ ಆಗಿ ಈ ರೀತಿ ತೆಗಿಬೋದು. 4ನೇ ಅಟ್ಯಾಚ್ಮೆಂಟ್ ಬಂದು ಈ ತರ ನಾನು ಶೋ ಪೀಸಸ್ಗೆಲ್ಲ ಬಳಸ್ತೀನಿ. ಇದು ಬಹಳ ಹ್ಯಾಂಡಿ. ಇದು ಡಸ್ಟ್ ಎಲ್ಲ ಕೆಳಗೆ ಬೀಳೋದಿಲ್ಲ, ಅದು ಮೈಕ್ರೋ ಫೈಬರ್ ಆಗಿರೋದ್ರಿಂದ ಅದಕ್ಕೆ ಅಂಟ್ಕೊಳ್ಳುತ್ತೆ. ಕೀಬೋರ್ಡ್ ಸಹ ಸುಲಭವಾಗಿ ಈ ಅಟ್ಯಾಚ್ಮೆಂಟ್ ಇಂದ ಕ್ಲೀನ್ ಮಾಡ್ಕೊಳ್ಬೋದು. ಈ ಅಟ್ಯಾಚ್ಮೆಂಟ್ ನಾನು ಸಾಮಾನ್ಯ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಬಳಸ್ತೀನಿ. ನಾವು ಈ ತರ ಚೇರ್ ಅಥವಾ ಲ್ಯಾಡರ್ ಎಲ್ಲ ಹಾಕೊಂಡು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಸುಮಾರು 100 ಇಂಚಸ್ ಅಷ್ಟು ಎಕ್ಸ್ಟೆಂಡ್ ಆಗುತ್ತೆ. ಸ್ಟೀಲ್ ಹ್ಯಾಂಡಲ್ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು.
ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮೈಕ್ರೋ ಫೈಬರ್ ಫ್ಯಾನ್ ಕ್ಲೀನಿಂಗ್ ಬ್ರಷ್ ಅಂತ. ಇದು ಫ್ಲೆಕ್ಸಿಬಲ್, ಇದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬೆಂಡ್ ಮಾಡ್ಕೊಳ್ಬೋದು ನಾವು. ಸ್ಟೂಲ್ ಅಥವಾ ಏಣಿ ಸಹಾಯ ಇಲ್ಲದೆ ಲಾಂಗ್ ಹ್ಯಾಂಡ್ಲ್ ಇರೋದ್ರಿಂದ ಫ್ಯಾನ್ ಅನ್ನ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಹಾಗೆ ಟಿವಿ ಯೂನಿಟ್ ಮೇಲ್ಗಡೆ ಕೂಡ ನಾವು ಈಸಿಯಾಗಿ ಧೂಳನ್ನ ಒರೆಸ್ಕೋಬಹುದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಪ್ರೇ ಬಾಟಲ್. ಇದನ್ನ ಬಹಳ ವಿಧದಲ್ಲಿ ಬಳಸ್ಬೋದು. ಒಂದು ಕ್ಲೀನಿಂಗ್ ಸೊಲ್ಯೂಷನ್ ಹಾಕೊಂಡು ಸ್ಪ್ರೇ ಮಾಡ್ಬೋದು, ಇಲ್ಲ ಗಿಡಗಳಿಗೆ ನೀರ್ ಹಾಕ್ಲಿಕ್ಕೆ ಅಥವಾ ಪೆಸ್ಟಿಸೈಡ್ ಹಾಕ್ಲಿಕ್ಕೆ ಎಲ್ಲ ಬಹಳ ಯೂಸ್ ಆಗತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮೈಕ್ರೋ ಫೈಬರ್ ಕ್ಲೀನಿಂಗ್ ಕ್ಲಾತ್ ರೋಲ್ ಅಂತ. ಇದು ವಾಷಬಲ್ ಮತ್ತೆ ರಿಯೂಸಬಲ್. ಇದು ನಮಗೆ ಬೇಕಾಗಿರೋ ಸೈಜಲ್ಲಿ ಕಟ್ ಮಾಡಿಕೊಂಡು ಇದು ಧೂಳ್ ತೆಗಿಲಿಕ್ಕಾಗ್ಬೋದು, ಇಲ್ಲ ಅಂತಂದ್ರೆ ಟ್ಯಾಪ್ ಕ್ಲೀನ್ ಮಾಡ್ಲಿಕ್ಕಾಗ್ಲಿ, ಎಲ್ಲದಕ್ಕೂ ಮೈಕ್ರೋ ಫೈಬರ್ ಕ್ಲಾತ್ ಅಂತೂ ಬಹಳ ಯೂಸ್ ಆಗತ್ತೆ. ಇದು ಒಳ್ಳೆ ಶೈನ್ ಕೊಡುತ್ತೆ. ಗ್ಲಾಸ್ ಕ್ಲೀನ್ ಮಾಡ್ಲಿಕ್ಕೂ ಇದು ಬಹಳ ಯೂಸ್ ಆಗತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ವೆಟ್ ವೈಪ್. ಸಾಮಾನ್ಯ ನಾವು ವೆಟ್ ವೈಪ್ಸ್ ಬರೀ ಫೇಸ್ ಟಿಶ್ಯೂ ಆಗಿ ಯೂಸ್ ಮಾಡ್ತೀವಿ. ನಾನು ಇದನ್ನ 2 ವಿಧದಲ್ಲಿ ಬಳಸ್ತೀನಿ. ಸಾಮಾನ್ಯ ನಾವು ದೇವ್ರ ಮನೆ ವಾರಕ್ಕೊಮ್ಮೆ ಒರೆಸ್ಕೊಳ್ತೀವಿ, ದಿನ ಒಣಬಟ್ಟೆಲಿ ಈ ರೀತಿ ಒರೆಸ್ಕೊಳ್ತೀವಿ. ಆದ್ರೆ ಅಗರಬತ್ತಿ ಧೂಳೆಲ್ಲ ಕ್ಲೀನ್ ಆಗಿ ಹೋಗೋದಿಲ್ಲ ಒಣಬಟ್ಟೆಲಿ ಒರೆಸಿದಾಗ. ಸೊ ಮೊದಲು ನಾವು ಆ ಧೂಳನ್ನೆಲ್ಲ ತೆಗೆದು ಜಸ್ಟ್ ಈ ವೆಟ್ ವೈಪ್ಸ್ ಇಂದ ನಾವು ಒರೆಸ್ಕೊಂಡ್ರೆ ಎಷ್ಟು ಕ್ಲೀನ್ ಆಗತ್ತೆ ನೋಡಿ. ಕೆಲವೇ ಸೆಕೆಂಡ್ಗಳಲ್ಲಿ ಕ್ಲೀನ್ ಮಾಡ್ಕೋಬಹುದು. ಬಕೆಟ್ ಅಲ್ಲಿ ನೀರು ತಂದು ಒರೆಸೋ ಅವಶ್ಯಕತೆ ಇಲ್ಲ. ಅದೇ ರೀತಿ ಫ್ರಿಡ್ಜ್ ಅಲ್ಲಿ ಈ ರೀತಿ ಫಿಂಗರ್ ಪ್ರಿಂಟ್ಸ್ ಮಾರ್ಕ್ ಆಗಿರತ್ತೆ, ಅದನ್ನು ಅಷ್ಟೇ ವೆಟ್ ವೈಪ್ ಇಂದ ಈ ರೀತಿ ಒರೆಸ್ಕೊಳ್ಳೋದ್ರಿಂದ ನೋಡಿ ಒಳ್ಳೆ ಶೈನ್ ಬರುತ್ತೆ, ಸುಲಭವಾಗಿ ಕ್ಲೀನ್ ಆಗತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಪ್ರೇ ಮಾಪ್ ಅಂತ. ಇದಕ್ಕೆ ಲಾಂಗ್ ಹ್ಯಾಂಡ್ಲ್ ಇರುತ್ತೆ ಮತ್ತೆ ಬಾಟಲ್ ಕೊಟ್ಟಿರ್ತಾರೆ, ಸ್ಪ್ರೇ ಬಾಟಲ್. ಇದ್ರೊಳಗಡೆ ನಾವು ನೀರು ಅಥವಾ ಫ್ಲೋರ್ ಕ್ಲೀನರ್ ಅನ್ನ ಹಾಕೊಂಡು ಯೂಸ್ ಮಾಡ್ಬೋದು. ನೋಡಿ ಹ್ಯಾಂಡ್ಲ್ ಹತ್ರ ಈ ರೀತಿ ಸ್ಪ್ರೇ ಮಾಡೋ ಆಪ್ಷನ್ ಇರುತ್ತೆ. ಪ್ರೆಸ್ ಮಾಡಿದ ತಕ್ಷಣ ವಾಟರ್ ಸ್ಪ್ರೇ ಆಗತ್ತೆ, ನೀಟಾಗಿ ಒರೆಸ್ಕೊಳ್ಬೋದು. ಇದು ಫ್ಲೆಕ್ಸಿಬಲ್ ಇರುತ್ತೆ, ಯಾವ ಡೈರೆಕ್ಷನ್ ಬೇಕಂದ್ರೂ ಈಸಿಯಾಗಿ ರೊಟೇಟ್ ಆಗತ್ತೆ. ಬಹಳ ಸುಲಭವಾಗಿ ಒರೆಸ್ಕೊಳ್ಬೋದು. ಸ್ಪ್ರೇ ಮಾಡಿ ಜಸ್ಟ್ ವೈಪ್ ಮಾಡ್ಕೋಬಹುದು. ಮತ್ತೆ ಇದು ವೆಲ್ಕ್ರೋ ಅಟ್ಯಾಚ್ ಆಗಿರತ್ತೆ, ಸುಲಭವಾಗಿ ಅದನ್ನ ತೆಗೆದು ವಾಶ್ ಮಾಡಿ ಮತ್ತೆ ನಾವು ರಿಯೂಸ್ ಮಾಡಬಹುದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ವೈರ್ ಡಿಶ್ ಕ್ಲಾತ್ ಅಂತ. ಇದು ಸಾಫ್ಟ್ ವೈರ್ ಇಂದ ಮಾಡಿರ್ತಾರೆ, ಸ್ಕ್ರಾಚಸ್ ಆಗಲ್ಲ ನಾವು ಯಾವುದೇ ವಸ್ತುನ ಕ್ಲೀನ್ ಮಾಡಿದ್ರೆ. ಮತ್ತೆ ಇದರಲ್ಲಿ ಬ್ಯಾಕ್ಟೀರಿಯಾ ಅಕ್ಯುಮುಲೇಟ್ ಆಗಲ್ಲ, ಈಸಿಯಾಗಿ ವಾಶ್ ಮಾಡ್ಕೊಳ್ಬಹುದು. ಇದು ಕೌಂಟರ್ ಟಾಪ್ ಒರೆಸೋದಕ್ಕಾಗ್ಬೋದು, ಇಲ್ಲ ಸ್ವಿಚಸ್ ನ ಕ್ಲೀನ್ ಮಾಡೋದಕ್ಕಾಗ್ಬೋದು, ಇಲ್ಲ ಅಂತಂದ್ರೆ ಪಾತ್ರೆ ತೊಳಿಲಿಕ್ಕೂ ಬಳಸ್ಕೋಬಹುದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಪಿಂಕ್ ಸ್ಟಫ್ ಅಂತ. ಇದು ಮಿರಾಕಲ್ ಕ್ಲೀನಿಂಗ್ ಪೇಸ್ಟ್ ಅಂತಾನೆ ಹೇಳ್ಬೋದು. ಇದು ತುಂಬಾ ಹಳೆ ಪ್ರಾಡಕ್ಟ್, 1938 ಅಲ್ಲಿ ಇದು ಇನ್ವೆಂಟ್ ಮಾಡಿರೋದು. ಇದು ತವಾ ಇರ್ಬೋದು. ಇವಾಗ ತೋರಿಸ್ತೀನಿ ಹೇಗೆ ಕ್ಲೀನ್ ಮಾಡೋದು ಅಂತ. ಈ ಪಿಂಕ್ ಪೇಸ್ಟನ್ನ ಸುಮ್ಮನೆ ಈ ರೀತಿ ಹಚ್ಕೊಳ್ಬೇಕು. ನಾನು ಅರ್ಧ ಭಾಗ ಅಷ್ಟು ಕ್ಲೀನ್ ಮಾಡಿ ತೋರಿಸ್ತೀನಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂತ. ಅರ್ಧ ಭಾಗ ಅಷ್ಟು ನಾನು ಪಿಂಕ್ ಪೇಸ್ಟನ್ನ ಸ್ವಲ್ಪ ಲಿಬ್ರಲ್ ಆಗಿ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನ ಒಂದು ಮೆಶ್ ಕ್ಲಾತ್ ಅಥವಾ ಸ್ಟೀಲ್ ಸ್ಕ್ರಬ್ಬರಲ್ಲಿ ಚೆನ್ನಾಗಿ ಈ ರೀತಿ ಸ್ಕ್ರಬ್ ಮಾಡ್ತಾ ಇದ್ದೀನಿ. ಇದು ಬ್ರಾಸ್ಗೆ ಯೂಸ್ ಮಾಡ್ಬೋದು, ಟ್ಯಾಪ್ಸ್ಗೆ ಯೂಸ್ ಮಾಡ್ಬೋದು. ನೋಡಿ ಇವಾಗ ವೈಪ್ ಮಾಡಿ ತೋರಿಸ್ತೀನಿ. ನೋಡಿ ಡಿಫ್ರೆನ್ಸ್ ಹೆಂಗ್ ಗೊತ್ತಾಗ್ತಾ ಇದೆ ನಿಮಗೆ. ರೈಟ್ ಸೈಡ್ ನಾನು ಕ್ಲೀನ್ ಮಾಡಿಲ್ಲ, ಲೆಫ್ಟ್ ಸೈಡ್ ಫುಲ್ ಸ್ಟಬಾನ್ ಸ್ಟೈನ್ ಏನಿತ್ತು ಅದೆಲ್ಲ ಹೋಗಿದೆ. ಇದು ಪ್ಲಾಸ್ಟಿಕ್ಗೆ ಬಳಸಬಾರ್ದು, ಬಟ್ ಯಾವುದೇ ಪ್ರಾಡಕ್ಟ್ ಮೇಲೆ ಬಳಸಕ್ ಮುಂಚೆ ಇನ್ಸ್ಟ್ರಕ್ಷನ್ಸ್ ಅನ್ನ ಓದ್ಬಿಟ್ಟು ಬಳಸೋದು ಉತ್ತಮ. ಈ ತರ ಸ್ವಿಚ್ ಬೋರ್ಡ್ ಮೇಲೆ ಈ ತರ ತುಂಬಾ ಕರೆ ಆಗಿದೆ, ಅದಕ್ಕೆ ಪಿಂಕ್ ಪೇಸ್ಟ್ ನ ಈ ರೀತಿ ಹಚ್ಕೊಳ್ತಾ ಇದ್ದೀನಿ. ಇದು ನೆನಿಬೇಕು ಅಂತ ಏನಿಲ್ಲ, ತಕ್ಷಣನೇ ನಾವು ಒಂದು ವೈರ್ ಡಿಶ್ ಕ್ಲಾತ್ ಇಂದ ಅಥವಾ ಮ್ಯಾಜಿಕ್ ಇರೇಸರ್ ಇಂದ ಒರೆಸ್ಕೊಂಡ್ರೆ ಸಾಕು. ನೋಡಿ ಹೀಗಿದ್ದು ಇವಾಗ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಅದೇ ರೀತಿ ಈ ಸ್ವಿಚ್ ಬೋರ್ಡ್ ಅಲ್ಲಿ ಕೂಡ ಸ್ಟಬನ್ ಸ್ಟೈನ್ ಇದೆ, ಅದಕ್ಕೆ ಪಿಂಕ್ ಪೇಸ್ಟ್ ಅನ್ನ ಹಚ್ಕೊಂಡು ಮ್ಯಾಜಿಕ್ ಇರೇಸರ್ ಇಂದ ಮೆತ್ತಗೆ
ಈ ರೀತಿ ಒರೆಸ್ಕೊಂಡ್ರೆ ಸಾಕು, ಸುಲಭವಾಗಿ ಹೋಗ್ಬಿಡುತ್ತೆ. ಎಂತ ಸ್ಟಬನ್ ಸ್ಟೈನ್ ಇದ್ರೂ ಸುಲಭವಾಗಿ ಹೋಗುತ್ತೆ. ಸ್ವಿಚ್ ಬೋರ್ಡ್ ಆಗಿರೋದ್ರಿಂದ ಸ್ಪ್ರೇ ಮಾಡ್ಲಿ ಒರೆಸ್ಕೊಳ್ಳೋದಕ್ಕಿಂತ ಈ ರೀತಿ ಪೇಸ್ಟ್ ಹಾಕಿ ಒರೆಸ್ಕೊಳ್ಳೋದು ಸೇಫ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು WD-40. ಇದು ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಇದು ಅಷ್ಟೇ, ಈ ತರ ವಾಲ್ ಅಲ್ಲಿ ತುಂಬಾ ಕರೆ ಆಗಿತ್ತು, ಜಸ್ಟ್ ಸ್ಪ್ರೇ ಮಾಡಿ ತಕ್ಷಣ ಮ್ಯಾಜಿಕ್ ಇರೇಸರ್ ಇಂದ ಒರೆಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನ್ ಆಗಿ ಹೋಗ್ತಾ ಇದೆ ಕರೆ ಎಲ್ಲ. ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಎಫರ್ಟೇ ಹಾಕದೆ ಸ್ಪ್ರೇ ಮಾಡಿ ಜಸ್ಟ್ ಈ ರೀತಿ ವೈಪ್ ಮಾಡ್ಕೊಂಡ್ರೆ ಸಾಕು. ಕ್ಲೀನ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ಒಣ ಬಟ್ಟೆಯಿಂದ ಒರೆಸ್ಕೊಂಡ್ರೆ ಪೂರ್ತಿ ಕ್ಲೀನ್ ಆಗ್ಬಿಡತ್ತೆ. ನೋಡಿ ಈ ರೀತಿ ಇದ್ದಿದ್ದು ಎಷ್ಟು ಸುಲಭವಾಗಿ ಎಫರ್ಟೇ ಹಾಕದೆ ಈ ರೀತಿ ಕ್ಲೀನ್ ಮಾಡ್ಕೊಳ್ಬಹುದು. ಈಗ ಈ ರೀತಿ ರಸ್ಟ್ ಹಿಡ್ದಿರೋ ಅಂತ ಗಾರ್ಡನ್ ಟೂಲನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ. ಈ ತರ ಒಂದು ಟಿಶ್ಯೂ ಮೇಲೆ ಇಟ್ಟು ಸ್ಪ್ರೇ ಮಾಡಿ 20 ನಿಮಿಷ ಹಾಗೆ ಬಿಟ್ಟು ಒಂದು ಮೆಟಲ್ ಬ್ರಷ್ ಇಂದ ಸ್ಕ್ರಬ್ ಮಾಡಿದ್ರೆ ಕ್ಲೀನ್ ಆಗ್ಬಿಡತ್ತೆ. ಈ ತರ ಸೆಟ್ ಆಫ್ 3 ಬ್ರಷಸ್ ಸಿಗುತ್ತೆ. ಒಂದು ಬ್ರಾಸು ಮತ್ತೆ ಇನ್ನೊಂದು ಪ್ಲಾಸ್ಟಿಕ್ ಬ್ರಿಸಲ್ ಇರುತ್ತೆ, ಇನ್ನೊಂದು ಸ್ಟೀಲ್ ಬ್ರಿಸಲ್ ಇರೋಂಥದ್ದು. ನೋಡಿ 20 ನಿಮಿಷ ಆದ್ಮೇಲೆ ಕ್ಲೀನ್ ಮಾಡ್ಕೊಳ್ತೀನಿ. ಟಿಶ್ಯೂ ಅಲ್ಲಿ ಆಲ್ರೆಡಿ ಆ ರಸ್ಟ್ ಎಲ್ಲ ಬಿಟ್ಕೊಂಡಿದೆ. ಸುಮ್ಮನೆ ಈ ರೀತಿ ಬ್ರಷ್ ಇಂದ ಸ್ಕ್ರಬ್ ಮಾಡಿದ್ರೆ ಸಾಕು, ಸುಲಭವಾಗಿ ಆ ರಸ್ಟ್ ಎಲ್ಲ ಈಸಿಯಾಗಿ ಬಂದ್ಬಿಡತ್ತೆ. ನೋಡಿ ಈಗ ಒರೆಸಿ ತೋರಿಸ್ತೀನಿ. ಟಿಶ್ಯೂ ಅಲ್ಲಿ ಈ ರೀತಿ ಒರೆಸಿದಾಗ ನೀವೇ ನೋಡ್ಬೋದು ರಸ್ಟ್ ಎಲ್ಲ ಹೇಗ್ ಬಂತು ಅಂತ. ಹೀಗಿತ್ತಿದ್ದು ಈ ರೀತಿ ಕ್ಲೀನ್ ಆಗತ್ತೆ. ಕೆಲವೊಮ್ಮೆ ಬಾಗಿಲು ತೆಗೆದು ಮುಚ್ಚಿದಾಗ ಸ್ಕ್ವೀಕಿಂಗ್ ಸೌಂಡ್ ಅಂತ ಏನ್ ಹೇಳ್ತೀವಿ, ಅದಾದಾಗ ನಾವ್ ಈ ರೀತಿ WD-40 ಸ್ಪ್ರೇ ಮಾಡಿ ಒಂದ್ ಸ್ವಲ್ಪ ಬಿಟ್ಟು ಒರೆಸಿದ್ರೆ ಸರಿ ಹೋಗ್ಬಿಡತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು 2-in-1 ಮೆಶ್ ಕ್ಲೀನಿಂಗ್ ಬ್ರಷ್ ಅಂತ. ಒಂದ್ ಕಡೆ ಮೆಶ್ ಕ್ಲೀನ್ ಮಾಡ್ಕೋಬಹುದು, ಇನ್ನೊಂದ್ ಕಡೆ ಗ್ಲಾಸ್ ಕ್ಲೀನ್ ಮಾಡ್ಕೊಳಕ್ಕೆ ವೈಪರ್ ಇರುತ್ತೆ. ಸಾಮಾನ್ಯ ರೋಡ್ ಸೈಡ್ ಅಲ್ಲಿ ಇರೋ ವಿಂಡೋ ಬೇಗ ಡಸ್ಟ್ ಕಲೆಕ್ಟ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಧೂಳ್ ತಕ್ಕೋಬಹುದು. ಪ್ರತಿ ಸತಿ ವಾಶ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದು ಗಲೀಜಾದಾಗ ಇದು ವಾಶ್ ಮಾಡ್ಕೋಬಹುದು ಬ್ರಷ್ನ. ಹಿಂದ್ಗಡೆ ಗ್ಲಾಸ್ ಕ್ಲೀನ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮೈಕ್ರೋ ಫೈಬರ್ ಗ್ಲವ್ಸ್. ಇದು ನಾವು ಕೈಗೆ ಗ್ಲವ್ಸ್ ತರ ಹಾಕೊಂಡು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಏನೇ ಡಸ್ಟ್ ಇದ್ರೂ ಇದ್ರೊಳಗಡೆ ಸಿಕ್ಕಾಕೊಳ್ಳುತ್ತೆ, ಕೆಳಗಡೆ ಉದುರೋದಿಲ್ಲ. ಸುಲಭವಾಗಿ ಕೈಗೆ ಈ ರೀತಿ ಹಾಕೊಂಡು ಸೋಫಾ ಇರ್ಬೋದು, ಇಲ್ಲ ಲ್ಯಾಂಪ್ ಇರ್ಬೋದು, ಅಥವಾ ವಾಲ್ ಕ್ಲಾಡಿಂಗ್ ಇರ್ಬೋದು, ಶೋ ಪೀಸಸ್ ಇರ್ಬೋದು, ಸುಲಭವಾಗಿ ಈ ರೀತಿ ಕೈಗೆ ಹಾಕೊಂಡು ಕ್ಲೀನ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲೆದರ್ ಕ್ಲೀನರ್ ಅಥವಾ ಲೆದರೈಟ್ ಕ್ಲೀನರ್ ಅಂತ ಹೇಳ್ಬೋದು. ಇದನ್ನ ನಾವು ಬಳಸೋಕ್ ಮುಂಚೆ ಒಂದು ಪ್ಯಾಚ್ ಟೆಸ್ಟ್ ಮಾಡಬೇಕು, ಮತ್ತೆ ಇನ್ಸ್ಟ್ರಕ್ಷನ್ಸ್ ಅನ್ನ ದಯವಿಟ್ಟು ಓದಿ ಬಳಸೋದು ಉತ್ತಮ. ನಾನಿಲ್ಲಿ ಅರ್ಧ ಭಾಗ ಅಷ್ಟು ಕ್ಲೀನ್ ಮಾಡಿ ತೋರಿಸ್ತೀನಿ. ನೋಡೋದಕ್ಕೆ ಕ್ಲೀನ್ ಆಗಿ ಕಾಣ್ತಾ ಇದೆ ಈಗ, ಬಟ್ ಇದು ಒರೆಸಿ ಕ್ಲೀನ್ ಮಾಡಿ ತೋರಿಸ್ತೀನಿ. ಎಷ್ಟು ಡಿಫ್ರೆನ್ಸ್ ಆಗತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಒಂದ್ ಸೈಡ್ ಕ್ಲೀನ್ ಮಾಡಿ ಇನ್ನೊಂದ್ ಸೈಡ್ ಹಾಗೆ ಬಿಡ್ತೀನಿ. ಸ್ಪ್ರೇ ಮಾಡಿ ಈ ರೀತಿ ಒಂದು ಒಣಬಟ್ಟೆಯಲ್ಲಿ ಒರೆಸಿ ನಂತರ ಕ್ಲೀನ್ ಆದ್ಮೇಲೆ ಒಂದು ಮೈಕ್ರೋ ಫೈಬರ್ ಕ್ಲಾತ್ ಇಂದ ಇನ್ನೊಂದ್ಸತಿ ಒರೆಸ್ಕೊಂಡ್ರೆ ಪೂರ್ತಿ ಕ್ಲೀನ್ ಆಗತ್ತೆ. ನೋಡಿ ರೈಟ್ ಸೈಡ್ ನಾನು ಕ್ಲೀನ್ ಮಾಡಿಲ್ಲ, ಲೆಫ್ಟ್ ಸೈಡ್ ಕ್ಲೀನ್ ಮಾಡಿದ್ದೀನಿ. ಡಿಫ್ರೆನ್ಸ್ ನೀವೇ ನೋಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ರಿಯೂಸಬಲ್ ವೈಪ್ಸ್ ರೋಲ್ ಅಂತ. ಇದು ಬಹಳ ಸಾಫ್ಟ್ ಆಗಿರುತ್ತೆ ಮತ್ತೆ ಇದು ವಾಷಬಲ್. ಇದು ಸಾಫ್ಟ್ ಆಗಿರೋದ್ರಿಂದ ನಾವು ಇಂಡಕ್ಷನ್ ಸ್ಟವ್ ಇರ್ಬೋದು, ಮೈಕ್ರೋವೇವ್ ಅವನ್ ಇರ್ಬೋದು, ಕಿಚನ್ ಟ್ಯಾಪ್ಸ್ ಇರ್ಬೋದು, ಇಲ್ಲ ಸೋಫಾ ಇರ್ಬೋದು, ಕೌಂಟರ್ ಟಾಪ್ ಕೂಡ ಕ್ಲೀನ್ ಮಾಡ್ಬೋದು, ಸಿಂಕ್, ಪ್ರತಿಯೊಂದಕ್ಕೂ ಇದು ಬಹಳ ಯೂಸ್ ಆಗತ್ತೆ. ನೆಕ್ಸ್ಟ್ ನಾನು ಹ್ಯಾಂಡ್ ಸ್ಯಾನಿಟೈಸರ್ ಇಂದ ಒಂದು ಕ್ಲೀನಿಂಗ್ ಹ್ಯಾಕ್ ತೋರಿಸ್ತೀನಿ. ಇದು ಎಕ್ಸ್ಪೈರ್ ಆಗಿದ್ರೂ ಪರವಾಗಿಲ್ಲ, ಹ್ಯಾಂಡ್ ಸ್ಯಾನಿಟೈಸರ್ ಎಲ್ಲಾರ ಮನೇಲೂ ಇದ್ದೇ ಇರುತ್ತೆ. ಇದು ಗ್ಲಾಸ್ ಕ್ಲೀನ್ ಮಾಡ್ಲಿಕ್ಕೆ ಬಹಳ ಯೂಸ್ ಆಗುತ್ತೆ. ಈ ರೀತಿ ಒಂದು ಮೈಕ್ರೋ ಫೈಬರ್ ಕ್ಲಾತ್ ಮೇಲೆ ಹ್ಯಾಂಡ್ ಸ್ಯಾನಿಟೈಸರ್ ಹಾಕೊಂಡು ಗ್ಲಾಸ್ ಒರೆಸೋದ್ರಿಂದ ಬಹಳ ಕ್ಲೀನ್ ಆಗಿ ಕ್ಲೀನ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಒಮ್ಮೆ.
ನೆಕ್ಸ್ಟ್ ಪ್ರಾಡಕ್ಟ್ ಬಂದು 2-in-1 ಗ್ಲಾಸ್ ಸ್ಪ್ರೇ ವೈಪರ್ ಅಂತ. ಈ ರೀತಿ ಬಾಟ್ಲ್ ಇರುತ್ತೆ, ಸ್ಪ್ರೇ ಬಾಟ್ಲ್. ಅದರೊಳಗಡೆ ನಾವು ನೀರು ಹಾಕೋಬಹುದು, ಇಲ್ಲ ಅಂತಂದ್ರೆ ಕ್ಲೀನಿಂಗ್ ಸೊಲ್ಯೂಷನ್ ಏನಾದರೂ ಹಾಕೋಬಹುದು. ಈ ಕಡೆ ವೈಪ್ ಮಾಡೋದಕ್ಕೆ ಒಂದು ಆಪ್ಷನ್ ಇರುತ್ತೆ. ಜಸ್ಟ್ ಈ ತರ ಸ್ಪ್ರೇ ಮಾಡಿ ವೈಪ್ ಮಾಡಿದ್ರೆ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬಾಟ್ಲ್ ಅಂಡ್ ಗ್ಯಾಪ್ ಕ್ಲೀನಿಂಗ್ ಬ್ರಷ್ ಅಂತ. ಈ ರೀತಿ ಬ್ರಷ್ ಇರುತ್ತೆ. ಬಾಟಲ್ ರಿಮ್ ಅಲ್ಲೆಲ್ಲ ಏನೇ ಡರ್ಟ್ ಇದ್ರು ಈ ತರ ಕ್ಲೀನ್ ಆಗಿ ಈ ತರ ಫಿಕ್ಸ್ ಮಾಡಿ ರೊಟೇಟ್ ಮಾಡಿದ್ರೆ ಏನೇ ಗಲೀಜಿದ್ರು ಕ್ಲೀನ್ ಆಗಿ ಹೋಗುತ್ತೆ. ಅದೇ ರೀತಿ ಕ್ಯಾಪ್ ಅಲ್ಲಿ ಈ ರೀತಿ ಬ್ರಷ್ ಇಂದ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬಹುದು. ಸಾಮಾನ್ಯ ಈ ತರ ಲಾಂಗ್ ಬಾಟಲ್ ಬ್ರಷ್ ಒಳಗಡೆ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಈ ತರ ಕ್ಯಾಪ್ ಮತ್ತೆ ಗ್ಯಾಪ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಡಿಶ್ ವಾಷಿಂಗ್ ಬ್ರಷ್ ಅಂತ. ಇದು ಲಾಂಗ್ ಹ್ಯಾಂಡ್ಲ್ ಇರುತ್ತೆ ಮತ್ತು ಇದು ಈಸಿಯಾಗಿ ಫಿಕ್ಸ್ ಮಾಡ್ಕೋಬಹುದು ಈ ರೀತಿ ಸಿಂಕ್ ಅಥವಾ ಕೌಂಟರ್ ಟಾಪ್ ಮೇಲೆ. ಸಾಮಾನ್ಯ ನಾವು ಡಿಶ್ ವಾಷರ್ ಅಲ್ಲಿ ಪಾತ್ರೆ ಹಾಕಕ್ ಮುಂಚೆ ಈ ರೀತಿ ಹಾಲಿನ ಪಾತ್ರೆ ಎಲ್ಲ ಹಾಗೆ ಹಾಕಿದ್ರೆ ಕ್ಲೀನ್ ಆಗೋದಿಲ್ಲ. ಸೊ ಈ ರೀತಿ ರಫ್ ಆಗಿ ಈ ಬ್ರಷ್ ಇಂದ ಕ್ಲೀನ್ ಮಾಡಿ ಹಾಕಕ್ಕೆ ಇದು ಬಹಳ ಅನುಕೂಲ. ಹೋಪ್ ನಾನು ತೋರಿಸಿರುವಂತ ಟೂಲ್ಸ್ ಆಗಲಿ, ಪ್ರಾಡಕ್ಟ್ಸ್ ಆಗಲಿ, ಟಿಪ್ಸ್ ಆಗಲಿ ನಿಮ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಸುಮಾರು ಜನಕ್ಕೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೇನೂ ಇರ್ಬೋದು. ನಾನು ತೋರಿಸಿರುವಂತ ಟೂಲ್ಸ್ ಆಗಲಿ, ಪ್ರಾಡಕ್ಟ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಮೆಂಟ್ ಅಲ್ಲಿ ಶೇರ್ ಮಾಡಿರ್ತೀನಿ. ಇದು ಪ್ರಮೋಷನಲ್ ವಿಡಿಯೋ ಅಲ್ಲ, ಅಮೆಝಾನ್ ಅಫಿಲಿಯೇಟ್ ಲಿಂಕ್ ಅನ್ನ ನಾನು ಶೇರ್ ಮಾಡಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ ಜೇಸ್ ಹೋಮ್ ಟೇಲ್ಸ್ ಅನ್ನ ಫಾಲೋ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.